ಒನ್ಸ್ ಅಗೇನ್ ಇಟ್ಸ್ ಅನ್ ಅಬ್ನಾರ್ಮಲ್ ವಿಡಿಯೋ ಆದ್ರೂ ನೋಡಿ. ಆಕ್ಚುಲಿ ಏನ್ ಗೊತ್ತಾ, ನನಗೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಮಾಡೋ ಉದ್ದೇಶ ಕೃಷ್ಣನ ಮೇಲೆ ಹಣೆ ಇರಲಿಲ್ಲ ಕೊಂಡ್ರೋ. ಆದ್ರೆ ಬಂದ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಮಾಡು ಅಂತ ಹೇಳಿದ್ರು ಗೊತ್ತಾ, ಅವ್ರಿಗೋಸ್ಕರನೇ ಪಾರ್ಟ್ 2 ಮಾಡ್ತಿದ್ದೀನಿ. ಎಂತ ವಿಪರ್ಯಾಸ ಅಂತ ನನಗೆ ಅನ್ನಿಸ್ತು ಅವಾಗ. ಇವ್ರ ಕಮೆಂಟ್ ನೋಡಿ, ಅವಾಗವಾಗ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಕು, ಕಾಂಟ್ರವರ್ಸಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಫೇಮಸ್ ಆಗಲ್ಲ, ಡೈಲಿ ವ್ಲಾಗ್ಸ್ನ ಯಾರು ನೋಡಲ್ಲ ಅಂತ. ಅಯ್ಯೋ ತಗಡೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ಇಯರ್ಸ್ ಆಯಿತು. ಸೊ ವರ್ಷದಲ್ಲಿ 365 ದಿನ, 365 ಅಂತಂದರೆ ಅಲ್ಲಿಗೆ 730 ಡೇಸ್ ಆಯಿತು. ಸೊ ನಾನು ಆಲ್ರೆಡಿ 730+ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಎಲ್ಲಾನು ಇದೇ ಥರ ವಿಡಿಯೋಸ್ ಆಗಿರೋದಿಲ್ಲ. ಬಂದ್ಬಿಟ್ಟು ಇಲ್ಲಿ ಅವಾಗವಾಗ ಕಾಂಟ್ರವರ್ಸಿ ಮಾಡ್ಕೋಬೇಕು, ನ್ಯೂಸೆನ್ಸ್ ಮಾಡಬೇಕು, ಇಲ್ಲಾಂದ್ರೆ ಫೇಮಸ್ ಆಗಲ್ಲ ಅಂತ. ಡೂಡ್ ಐ ಆಮ್ ಆಲ್ರೆಡಿ ಫೇಮಸ್. ಅಷ್ಟು ಇಲ್ಲದೆ ನನ್ನ ಪ್ರೀತಿಸೋರು 1,63,000 ಜನ ನನ್ನ ಫಾಲೋ ಮಾಡ್ತಿರ್ಲಿಲ್ಲ. ಅಕ್ಕಂದು ಹಳೆ ಕಮೆಂಟ್ಸ್ ನೋಡಿದೆ ಕಂಡ್ರೋ, ಅಯ್ಯೋ ನೀವು ಹೋಗೋ ಸೀರಿಯಲ್ ಎಲ್ಲ ಅರ್ಧಕ್ಕೆ ನಿಂತು ಹೋಗ್ಬಿಡತ್ತೆ, ವೆರಿ ಅನ್ಲಕ್ಕಿ, ಹಿಂಗೆ ಆದರೆ ನೀವು ಫ್ಲಾಪ್ ಆರ್ಟಿಸ್ಟ್ ಅಂತ ಅನ್ಸ್ಕೋತೀರಾ ಅಂತೆ. ನಾನು ಫ್ಲಾಪ್ ಆರ್ಟಿಸ್ಟಾ ಗುರು? ನಾನು ಏನು ಮಾಡ್ತೀನಿ, ನಾನು ಹೆಂಗೆ ಆ್ಯಕ್ಟ್ ಮಾಡ್ತೀನಿ ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಫಸ್ಟ್ ಆಫ್ ಆಲ್ ನೀನು ಯಾರು ಅಂತ ನಿನಗೆ ಸರ್ಟಿಫಿಕೇಟ್ ಇಲ್ಲ. ನೀನು ಬಂದು ನನ್ನ ಸರ್ಟಿಫೈ ಮಾಡ್ತಿದ್ಯಾ ನಾನು ಫ್ಲಾಪ್ ಆರ್ಟಿಸ್ಟ್ ಅಂತ. ಅಟ್ಲೀಸ್ಟ್ ನಾನು ಕರ್ನಾಟಕದಲ್ಲಿ ಯಾರ ಮನೇಲಿ ಟಿವಿ ಇದೆ ಆ ಎಲ್ಲ ಟಿವಿಯಲ್ಲೂ ನಾನು ಬರ್ತಾ ಇದ್ದೀನಿ. ಹೋಗ್ಲಿ, ನಿನ್ನೊಂದು ಫೋಟೋ ಫ್ರೇಮ್ ನಿಮ್ಮ ಮನೇಲಿ ಹಾಕೊಂಡಿದ್ದಾರಾ? ಸಾಧ್ಯನೇ ಇಲ್ಲ ಹಾಕೊಳ್ಳೋಕ್ಕೆ. ಯಾಕೆ ಅಂದರೆ ನೀನು ನಿಂದೆ DP ಹಾಕೊಂಡಿಲ್ಲ. ಹೆಂಗೆ ನಿಮ್ಮಂದ್ರೆ ನಿಮ್ಮ ಫೋಟೋ ಫ್ರೇಮ್ ಹಾಕೋತಾರೆ? ಆಗಲ್ಲ ಅಷ್ಟೇ. ಓ ಕರೆಕ್ಟು, ನೀನು ಫೇಮಸ್ ಆಗಿದೆ ಇದರಲ್ಲಲ್ವಾ, ವರ್ಲ್ಡ್ಸ್ ಬೆಸ್ಟ್ ನೆಗೆಟಿವ್ ಕಮೆಂಟರ್ ಅಂತ ನಿಮಗೊಂದು ಅವಾರ್ಡ್ ಬಂದಿತ್ತು ಅಲ್ವಾ? ಎಸ್, ಇಷ್ಟೇ. ನಿನ್ನ ಜೀವನದಲ್ಲಿ ಇನ್ನೊಬ್ಬರಿಗೆ ನೆಗೆಟಿವ್ ಬಯಸೋದೆ ನೀನು ಫೇಮಸ್. ಅದರಲ್ಲೇ ನೀನು ಫೇಮಸ್ ಆಗಿರೋದು, ನೀನು ಏನರಲ್ಲೂ ಅಲ್ಲ. ಆನ್ ಎ ಸೀರಿಯಸ್ ನೋಟ್, ನಾವು ಒಬ್ರಿಗೆ ಒಳ್ಳೇದು ಮಾಡೋಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದನ್ನ ಮಾಡಬಾರ್ದು. ನೀನು ಯಾವಾಗ ಇನ್ನೊಬ್ರು ಬೆಳೀಲಿ, ಇನ್ನೊಬ್ರು ಖುಷಿಯಾಗಿರಲಿ ಅಂತ ಬಯಸ್ತೀಯಾ, ಆವಾಗಲೇ ನೀನು ಖುಷಿಯಾಗಿರುತ್ತೆ, ನೀನು ಬೆಳಿತೀಯ. ಇಲ್ಲಾಂದರೆ ಖಂಡಿತವಾಗ್ಲೂ ನಿಮ್ಮಂಥವ್ರು ಉದ್ಧಾರ ಆಗೋದೇ ಇಲ್ಲ. ಸ್ಪೆಷಲಿ ಕಲಾವಿದರು ಕಣ್ಣೀರು ಯಾರನ್ನೂ ಸುಮ್ಮನೆ ಬಿಡಲ್ಲ. ಯಾಕಂದರೆ ನಾವು ಬಣ್ಣ ಹಚ್ಕೊಂಡು ಪರದೆ ಮೇಲೆ ಆ್ಯಕ್ಟ್ ಮಾಡ್ತೀವಿ. ನಮ್ಮ ನೋವು, ನಮ್ಮ ಕಣ್ಣೀರು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಅಂದರೆ ಯಾರು ಜೆನ್ಯೂನ್ ಆಗಿ ಆ್ಯಕ್ಟಿಂಗೋಸ್ಕರ ಬದುಕ್ತಿರ್ತಾರೆ ಗೊತ್ತಾ, ಅಂಥವ್ರ ನೋವು ಮಾತ್ರ ಯಾರನ್ನೂ ಸುಮ್ಮನೆ ಬಿಡಲ್ಲ. ಯಾಕಂದರೆ ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ದಯವಿಟ್ಟು ಹುಷಾರಾಗಿರಿ. ಒಳ್ಳೇದಾಗಲಿ. ಬಾಯ್.